ಟೋಟಲ್ ಬದಲಾವಣೆ ಮಾಡೋ ದಿಶೆಯಲ್ಲೇ ಒಂದು ಏನಾದರೂ ರೂಪ ಪಡಿಬಹುದಾ ಅಥವಾ ಬದಲಾವಣೆ ಮಾಡೋದಕ್ಕೆ ಒಂದು ಸಹಾಯಕ ಆಗ್ಬೋದಾ ನೋಡೋಣ ಏನಾಗ್ತದೆ. ಅದರ ಸಮಿತಿ ರಚನೆ ಮಾಡಿದ್ದೀನಿ ಸುಳ್ಳಲ್ಲ. ರಾಷ್ಟ್ರ ಮಟ್ಟದಲ್ಲೇ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಅನೇಕ ಯುವಕರು ಬಂದು ಸೇರ್ತಾ ಇರೋದು ಮತ್ತು ಪ್ರತಿಯೊಂದು ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಪ್ರತಿಯೊಂದು ಪಟ್ಟಣಗಳಿಗೆ ಜೊತೆಗೆ ಹಳ್ಳಿಗಳಿಗೂ ಮುಟ್ಟುವಂಥ ಸಾಹಸ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಆಗ್ತದೆ ಏನೋ ಗೊತ್ತಿಲ್ಲ. ಯಾಕಂದರೆ ಯಾವುದಕ್ಕಾದ್ರೂ ಫಂಡಿಂಗ್ ಬೇಕಾಗ್ತದೆ. ಫಂಡ್ ಇವ್ರದ್ದು ಎಲ್ಲಿದು ಒಂದು ಹೊಸೈತಿ ಒಂದು ದೊಡ್ಡ ಪ್ರಶ್ನೆ ಅದು. ಅದಕ್ಕೆ ಯಾರೋ ಇವತ್ತು ಆರೋಪ ಮಾಡ್ತಾಯಿದ್ದಾರೆ. ಆ ಮತ್ತು ಬೇರೆ ಈ ನಮ್ಮ BJPಗರು ಆರೋಪ ಮಾಡಲಿ ತಪ್ಪೇನಲ್ಲ. ಆದ್ರೆ ಇವರ ಹೋರಾಟ ಏನಂತಪ್ಪ ಅಂದ್ರೆ ಅಲ್ಲಲ್ಲಿ ಈಗಿನ ಮಟ್ಟಿಗೆ ಗೊತ್ತಿದ್ದ ಮಟ್ಟಿಗೆ ಇದು ಒಂದು ಅಲ್ಲಿಯ ಯುವಕರು ತಾವಾಗಿನ ಬಂದು ಸೇರ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಮಿಡ್ಲ್ ಕ್ಲಾಸಲ್ಲಿ ಸಾಕಷ್ಟು ಜನ ಇರೋದ್ರಿಂದಾಗೆ ಎಲ್ಲ ಕಡೆಗೂ ಯೂನಿವರ್ಸಿಟಿಗಳು ಕಾಲೇಜುಗಳು ಹಬ್ಬಿದ್ರಿಂದಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಅನ್ಯಾಯ ಆಗಿದ್ದರಿಂದಾಗಿ ಅವ್ರ ತಂದೆಗಳಿಗೆ ಅನ್ಯಾಯ ಆಗಿದ್ದರಿಂದಾಗಿ ಅವ್ರಿಗೆ ನ್ಯಾಯ ಸಿಗದೇ ಇದ್ದಿದ್ದರಿಂದಾಗಿ ಅವರೆಲ್ಲರೂ ಒಂದಾಗಿ ಈ ಮೂಮೆಂಟ್ ದೊಡ್ಡದು ಮಾಡ್ಬೋದು. ಇದರಿಂದಾಗಿ ಮೋದಿಯವ್ರಿಗೆ ಇದೊಂದು ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೆದರಿಕೆ ಒಡ್ಡೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಚರ್ಚಾ ವಿಷಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನೆನೆಸ್ಕೊಳ್ಳಿ. 16 ನ್ಯೂಸ್ ಅರ್ಥಾತ್ ಹೇಳಿಸಿದ್ದಾರೆ ಸತ್ಯ ಕೈಗಳಲ್ಲಿ ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.